ಬಿಜಾಪುರ ಜಿಲ್ಲೆಯ ಅಣ್ಣಾ ಸಾಬರೂರು. ಬರೀ ಯಜಮಾನ್ರೆ ಮುಂದೆ ಬನ್ನಿ. ಇವರಲ್ಲ ಅಲ್ಲಿದ್ದಾರೆ ನೋಡಿ. ನಾವೊಂದು ಟ್ರೆಕ್ ಮಾಡ್ತಾ ಇದ್ದೀವಿ ನೋಡಿ. ನಮ್ಮ ಯಜಮಾನ್ರು ನೋಡ್ರಿ 71ನೇ ವಯಸ್ಸಲ್ಲಿ ನಮಗಿಂತ ಮುಂದೆ ಚೆನ್ನಾಗಿ ಟ್ರೆಕ್ ಮಾಡ್ಕೊಂಡು ಬರ್ತಾಯಿದ್ದಾರೆ. ಇವರೊಬ್ಬ ಸಾವಯವ ಕೃಷಿಕರು. ಕಳೆದ 30 ವರ್ಷದಿಂದ ಕೃಷಿನಲ್ಲಿ ಯಾವುದೇ ರೀತಿಯ ಕೆಮಿಕಲ್ಗಳನ್ನ ಬಳಸದೆ ಸಾವಯವ ಕೃಷಿ ಮಾಡ್ಕೊಂಡು ಬರ್ತಾಯಿದ್ದಾರೆ. ಓಕೆ, ನಮಸ್ತೆ. ಓಕೆ, ಹೇಳಿ. ಬೆಟ್ಟ ಹತ್ತಾ ಇದ್ದೀವಿ. ಬೆಟ್ಟದ ಹೆಸರು ಹೇಳಿ. ನಮ್ಮ ಅಣ್ಣ ಸಾವ್ ಅಂತೇಳಿ ಬಿಜಾಪುರದವರು, ನಮ್ಮ ಸಾವಯವ ಕೃಷಿಕರು. ಸಾವಯವವಾಗಿ ಎಲ್ಲ ಬೆಳೆಗಳನ್ನು ಸಾವಯವವಾಗಿ ಬೆಳೀತಿದಾರಂತೆ. ಇವತ್ತು ಒಂದು ಟ್ರೆಕ್ಕಿಂಗ್ ಮಾಡ್ತಾ ಇದ್ದಾರೆ. ಇವರು ಈಗ 71ನೇ ವಯಸ್ಸು ನೋಡಿ. ಇಷ್ಟು ದೊಡ್ಡ ಬೆಟ್ಟನ ಹತ್ತಾ ಇದ್ದಾರೆ ನಮ್ಮ ಜೊತೆಗೆ. ಯಜಮಾನ್ರೆ, ಮೇನ್ ಪಾಯಿಂಟ್ ಹೇಳಿ, 30 ವರ್ಷದಿಂದ ಕೆಮಿಕಲ್ ಯೂಸ್ ಮಾಡದೆ ಕೃಷಿ ಮಾಡ್ತಾ ಇದ್ದಾರೆ. ಅದನ್ನ ನಾನು ಹೇಳಿದ್ದು ಸರ್ ಮೊದಲೇ. 30 ವರ್ಷದಿಂದ ಇವರು ಸಾವಯವ ಕೃಷಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾವುದೇ ಕೆಮಿಕಲ್ ಬಳಸ್ತಾ ಇಲ್ಲ. ಅವ್ರದ್ದೇ ಬ್ರ್ಯಾಂಡಿಂಗ್ ಮಾಡಿಕೊಂಡು ಬೇರೆ ಬೇರೆ ಪ್ರಾಡಕ್ಟ್ಗಳನ್ನ ಅವರು ಎಕ್ಸ್ಪೋರ್ಟ್ ಕೂಡ ಮಾಡ್ತಿದ್ದಾರೆ. ಬಿಜಾಪುರದಿಂದ ಇಲ್ಲಿ ಮಲೆನಾಡಿಗೆ ಬಂದಿದ್ದಾರೆ ನೋಡಿ. ಅವ್ರ ಜೊತೆ ಕಳೆದಂಥ ಕ್ಷಣಗಳು ನನಗೂ ಕೂಡ ಖುಷಿ ಕೊಡ್ತಾ ಇದೆ. ಥ್ಯಾಂಕ್ ಯು. ನಿಮ್ದು ಹೆಸರು ಹೇಳಿ. ಅಣ್ಣಾ ಸಾಹೇಬ್ ಮೂಲಿಮನಿ ಅಂತೇಳಿ, ಬಿಜಾಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕು ಕುದುರೆ ಸಾಲವಾಡಿ ಅವರು. ಹೌದ್ರಾ? 30 ವರ್ಷದಿಂದ ಭೂಮಿಗೆ ಯಾವುದೋ ಕೆಮಿಕಲ್ ಹಾಕಿದ್ರೆ ಸಾವಯವ ಕೃಷಿ ಮಾಡ್ಕೊಂತ ಆರಾಮಿದ್ದೀವಿ. ಇವರು ನಮ್ಮ SB ದಂಡಿನ್ ಸರ್ ವೈಸ್ ಚಾನ್ಸಲರ್ ಆಗಿದ್ರು ಹಿಂದೆ. ಅವ್ರ ಊರಿನವ್ರು ಅಂತ ಹೇಳಿದ್ರು. ಸೊ ತುಂಬ ಖುಷಿ ಆಯಿತು ನಿಮ್ಮನ್ನು ಪರಿಚಯ ಮಾಡಿಕೊಂಡು. ಥ್ಯಾಂಕ್ ಯು.